ಶಾಸ್ತ್ರಗಳ ಪ್ರಕಾರ ಯಾರೇ ಒಬ್ಬರಾಗಲಿ ಈ ಒಂದು ನಿರ್ಜಲ ಏಕಾದಶಿಯನ್ನು ಭಕ್ತಿಪೂರ್ವವಾಗಿ ಮಾಡ್ತಾರೋ ಅಂಥವರು ಪ್ರತಿಯೊಂದು ಏಕಾದಶಿಯ ಪೂಜೆಯ ಪುಣ್ಯ ಫಲ ಸಿಗುತ್ತೆ. ಹೌದು ಸ್ನೇಹಿತರೆ, ನಮ್ಮ ಇವತ್ತಿನ JS ಮಂತ್ರಲೋಕದಲ್ಲಿ ನಿರ್ಜಲ ಏಕಾದಶಿಯ ಮಹತ್ವ ಹಾಗೂ ಈ ಒಂದು ವಿಶೇಷವಾದ ಏಕಾದಶಿಯಂತೂ ಪಾರಾಯಣ ಮಾಡಬೇಕಾದಂಥ ಮಂತ್ರವನ್ನು ತಿಳಿಸ್ಕೊಡ್ತೀವಿ. ಹಾಗಾಗಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೋಡಿ. ಇದೇ ಗುರುವಾರ 25 ಜೂನ್ ನಿರ್ಜಲ ಏಕಾದಶಿನ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಿಸಬೇಕು. ಅದರಲ್ಲೂ ಕೂಡ ಶಾಸ್ತ್ರಗಳ ಪ್ರಕಾರ ಹೇಳಿರೋ ಹಾಗೆ ಯಾರೇ ಒಬ್ರು ಯಾವುದೇ ಒಂದು ಏಕಾದಶಿಯನ್ನು ಮಾಡಕ್ ಆಗದೆ ಇದ್ದಾಗ ಈ ಒಂದು ನಿರ್ಜಲ ಏಕಾದಶಿನ ನೀವು ಮಾಡಿ, ಅದು ಕೂಡ ಭಕ್ತಿಯಿಂದ ಉಪವಾಸವನ್ನ ಮಾಡಿ ಶ್ರೀ ಮಹಾವಿಷ್ಣುವನ್ನ ಆರಾಧಿಸಿದರೆ ಎಲ್ಲಾ ಏಕಾದಶಿಗಳ ಪೂಜೆಯ ಪುಣ್ಯ ಫಲ ನಿಮ್ಮದಾಗುತ್ತದೆ. ಅದರಲ್ಲೂ ವಿಶೇಷವಾಗಿ ಜಲದಾನ, ಅನ್ನದಾನ ಹಾಗೆಯೇ ವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡಿದರೆ ಖಂಡಿತವಾಗಿಯೂ ಪ್ರತಿಯೊಂದು ಏಕಾದಶಿಯನ್ನು ಮಾಡಿದಂತಹ ಪೂಜೆಯ ಫಲ ನಿಮ್ಮದಾಗುತ್ತದೆ. ಇನ್ನು ಈ ಒಂದು ವಿಶೇಷವಾದ ನಿರ್ಜಲ ಏಕಾದಶಿ ಎಂದು ಈ ಒಂದು ಮಹಾಮಂತ್ರವನ್ನು ನೀವು ಭಕ್ತಿಯಿಂದ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಪಾರಾಯಣ ಮಾಡಿ. ಕೆಲಸ ಒತ್ತಡ ಅಥವಾ ಸಮಯ ಅಭಾವವಿದ್ದರೆ ಸಂಜೆ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿ ಈ ಒಂದು ಮಂತ್ರವನ್ನು ಪಾರಾಯಣ ಮಾಡಿ. ಇದು ಮಹಾವಿಷ್ಣುವಿನ ದಶಾವತಾರ ಮಂತ್ರ. ಓಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ಮಂತ್ರವನ್ನು ನೀವು 3 ಬಾರಿ ಪಾರಾಯಣ ಮಾಡಿ. ಇನ್ನು ಭಗವಂತನಾದ ಮಹಾವಿಷ್ಣುವಿನ ಮೂಲ ಮಂತ್ರವನ್ನು ಪ್ರತಿ ಏಕಾದಶಿಯಂದು ನೀವು ಪಾರಾಯಣ ಮಾಡಲೇಬೇಕು. ಅದು ಬೆಳಗ್ಗೆ ಅಥವಾ ಸಂಜೆ 108 ಬಾರಿ ಈ ಒಂದು ಮಂತ್ರವನ್ನು ಪಾರಾಯಣ ಮಾಡಿದರೆ ನೀವು ಮಾಡಿದಂತಹ ಭಕ್ತಿ ಹಾಗೆಯೇ ಶ್ರದ್ಧೆಯ ಒಂದು ಪೂಜೆಯ ಪುಣ್ಯ ಫಲ ನಿಮ್ಮದಾಗುತ್ತದೆ. ಮಂತ್ರ ಹೀಗಿದೆ: ಓಂ ನಮೋ ನಾರಾಯಣಾಯ. ಈ ಒಂದು ಮಂತ್ರವನ್ನು 108 ಬಾರಿ ಪಾರಾಯಣ ಮಾಡಿ. ಇನ್ನು ಕೂಡ ಓಂ ನಮೋ ಭಗವತೆ ವಾಸುದೇವಾಯ ಈ ಒಂದು ಮಂತ್ರವನ್ನು ಕೂಡ ನೀವು 108 ಬಾರಿ ಪೂಜೆ ಆದಮೇಲೆ ಪಾರಾಯಣ ಮಾಡ್ಬೋದು. ನೀವು ಈ ಒಂದು ವಿಶೇಷವಾದ ಏಕಾದಶಿಯನ್ನು ಆಚರಿಸೋಕ್ಕಿಂತ ಮುಂಚೆ ನೀವು ಮನೆ ದೇವರನ್ನು ಕ್ಲೀನ್ ಮಾಡಿಕೊಂಡು ಹೂವನ್ನು ಇಟ್ಟು ಪೂಜೆ ಪುನಸ್ಕಾರಗಳನ್ನ ಮಾಡಿ ನೈವೇದ್ಯವನ್ನು ಇಟ್ಟು ನೀವು ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಂತರ ಭಗವಂತನ ಈ ಒಂದು ಮಂತ್ರವನ್ನು ಪಾರಾಯಣ ಮಾಡಿ. ಸಂಕಲ್ಪ ಏನಕ್ಕೆ ಮಾಡ್ತೀವಿ ಅಂತಂದರೆ ತಿಂಗಳಲ್ಲಿ ಬರುವಂತಹ ಈ 2 ಏಕಾದಶಿ ಎಂದು ಒಂದೊಂದು ಸಂಕಲ್ಪವನ್ನು ಮಾಡಿ ಭಗವಂತನಿಗೆ ನೀವು ಮೊರೆ ಹೋದರೆ ಖಂಡಿತವಾಗಿಯೂ ಈ ಒಂದು ಏಕಾದಶಿಯಿಂದ ಮುಂದಿನ ಏಕಾದಶಿ ಒಳಗಡೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ಫಲವನ್ನು ಕೊಡುತ್ತೆ. ಇದು ಸಾಧ್ಯ ಆಗೋದು ಭಗವಂತನ ಕೃಪೆ ಇದ್ದಾಗ ಮಾತ್ರ. ಅದಕ್ಕೆ ಬೇಕಾದ್ರೆ ನಿಮ್ಮ ಶ್ರದ್ಧೆ, ಭಕ್ತಿ ಹಾಗೇನೆ ನಂಬಿಕೆ ಇಷ್ಟಿದ್ರೆ ಮಾತ್ರನೇ ಭಗವಂತನಿಗೆ ನೀವು ಆದಷ್ಟು ಬೇಗ ಹತ್ರ ಆಗೋದಕ್ಕೆ ಸಾಧ್ಯ ಆಗೋದು. ಹಾಗೆಯೇ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಆದಷ್ಟು ಬೇಗ ನಿರ್ವಿಘ್ನವಾಗಿ ನಡೆಯೋದು. ಇನ್ನು ನಮ್ಮ JS ಮಂತ್ರಲೋಕದಲ್ಲಿ ವಿಶೇಷವಾದಂತಹ ಮಾಹಿತಿಯನ್ನು ನಾವು ತಿಳಿಸ್ಕೊಟ್ಟಿದ್ದೀವಿ. ದಯವಿಟ್ಟು ಕೂಡ ಅದನ್ನು ಕೂಡ ನೋಡಿ. ಹಾಗೆ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಯನ್ನು ತಿಳಿಸ್ಕೊಡಿ. ಎಲ್ಲರಿಗೂ ಕೂಡ ಶ್ರೀಹರಿಯ ಕೃಪಕಟಾಕ್ಷ ಸಿಗಲಿ. ನಿಮಗೂ ಹಾಗೂ ನಿಮ್ಮ ಕುಟುಂಬಕ್ಕೆ ಆರೋಗ್ಯ, ಧನ ಸಂಪತ್ತು, ಅಭಿವೃದ್ಧಿ ಆಗಲಿ ಅಂತ ಬೇಡ್ಕೊಳ್ತೀವಿ. ಓಂ ನಮೋ ಭಗವತೆ ವಾಸುದೇವಾಯ.